ಶಿವಾಜಿ ಜಯಂತಿ ವೇಳೆ ಬಾಗಲಕೋಟೆಯಲ್ಲಿ ಏನು ಘಟನೆ ಆಗಿದೆ, ಅಂಬಾಭವಾನಿ ದೇವಸ್ಥಾನದಿಂದ ಹಲವು ಮೀಟರ್ ಹಿಂದೆ ಆಗಿದಂಥ ಒಂದು ಘಟನೆ. ಕಲ್ಲು ತೂರಿದ್ದನ್ನು ವಿಡಿಯೋದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಇದು ಮೊದಲ ಬಾರಿ ಅಲ್ಲ. ಈ ಸರ್ಕಾರ ಬಂದ ನಂತರ ಮಂಡ್ಯದಲ್ಲಿ ಪ್ರತಿ ವರ್ಷ ಗಣೇಶ ವಿಸರ್ಜನೆ ಸಮಯದಲ್ಲಿ ಕಲ್ಲು ತೂರಾಟವನ್ನು ಆಗುವುದನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಸರ್ಕಾರ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ಲಿ ಇಂಥ ಶಕ್ತಿಗಳಿಗೆ, ಜಿಹಾದಿ ಮೈಂಡ್ಸೆಟ್ನ ಇರುವಂಥ ಶಕ್ತಿಗಳಿಗೆ ಕುಮ್ಮಕ್ಕು ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಿದೆ. ಯಾಕಂತ ಹೇಳಿದ್ರೆ ಇದೆಲ್ಲ ಆದ ನಂತರ ಇಬ್ಬರನ್ನ ನಾಮಕೆ ವಾಸ್ತೆ 2-3 ಜನ ಅರೆಸ್ಟ್ ಮಾಡ್ತಾರೆ. ನಂತರ ಯಾವುದೇ ರೀತಿಯ ಆ್ಯಕ್ಷನ್ಸ್ ಅವ್ರ ಮೇಲೆ ಆಗೋದಿಲ್ಲ. ನಾವು ವಿಧಾನಸೌಧದಲ್ಲಿ ಆದಂಥ ಪಾಕಿಸ್ತಾನ ಜಿಂದಾಬಾದ್ ಘಟನೆ ಏನಿದೆ, ಇನ್ನೂ ಸಹ ಈವರೆಗೆ ಸಹ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಆಗಲಿಲ್ಲ. ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ, ಲಾ ಆ್ಯಂಡ್ ಆರ್ಡರ್ ಕುಸಿಯುವಂಥ ಸಂದರ್ಭದಲ್ಲಿ ಇಂಥ ಶಕ್ತಿಗಳಿಗೆ ಎಲ್ಲೋ ಒಂದು ಕಡೆ ಕುಮ್ಮಕ್ಕು ಬರ್ತದೆ. ನಾವು ಏನು ಮಾಡಿದರೂ ನಡೀತದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇವರೆಲ್ಲರೂ ಸಹ ಇರ್ತಾರೆ. ಬಾಗಲಕೋಟೆಯಲ್ಲಿ ಆದ ಘಟನೆ ನೋಡಿದಾಗ ನಮ್ಗೆ ಕರೆಕ್ಟಾಗಿ ಸರಿಯಾಗಿ ಗೊತ್ತಾಗ್ತದೆ. ಔರಂಗಜೇಬನ ಸಂತತಿಗಳು ಇನ್ನೂ ಯಾರು ಜೀವಂತದಲ್ಲಿ ಕೆಲವರು ಇದ್ದಾರೆ. ಆ ಶಕ್ತಿಗಳು ಎಲ್ಲವೂ ಸಹ ನಮ್ಮ ಸರ್ಕಾರ ಇದೆ, ನಾವು ಏನು ಮಾಡಿದರೂ ನಡೀತಿದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಕಲ್ಲನ್ನು ತೂರುವುದು, ಚಪ್ಪಲಿಯನ್ನು ತೂರುವಂಥ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಮೊದಲಿಂದ ಸಹ ಹೇಳ್ತಾನೆ ಬಂದಿದೆ. ಇಂಥ ಶಕ್ತಿಗಳಿಗೆ ಸರ್ಕಾರ, ನಿಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಇಂಥ ಶಕ್ತಿಗಳಿಗೆ ಮಣೆ ಹಾಕುವ ಕೆಲಸವನ್ನು ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾನೆ ಬಂದಿದ್ದೇವೆ. ಎಲ್ಲೋ ಒಂದು ಕಡೆ ಹನುಮ ಚಾಲಿಸ ಹಾಕಿದರೆ ಅಂಥವ್ರ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಸಹ ಈ ಕರ್ನಾಟಕದಲ್ಲಿ ಆಗ್ತಾನೆ ಬಂದಿದೆ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ. ಮತ್ತು ಈ ಸರ್ಕಾರದ ಏನು ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲಿಯರ್ ಆಗಿದೆ. ಒಂದು ಕಡೆ ಕರಪ್ಷನ್ನು, ಮತ್ತೊಂದು ಕಡೆ ಟೋಟಲ್ ಆಗಿ ಲಾ ಆ್ಯಂಡ್ ಆರ್ಡರ್ ಸಿಸ್ಟಮೇಷನನ್ನು ಅಸಡ್ಡೆತನದಿಂದಾಗಿ ಫೇಲಿಯರ್ ಆಗಲಿಕ್ಕೆ ಕಾರಣ ಆಗಿದೆ. ಔರಂಗಜೇಬನ ಸಂತತಿಗಳಿಗೆ ಒಂದು ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ ಇವರು. ಕರ್ನಾಟಕದಲ್ಲಿ ನೀವೇನು ಬೇಕಾದರೂ ಮಾಡಿ, ನಾವು ನಿಮ್ಮ ಹಿಂದೆ ನಿಲ್ತೇವೆ ಅನ್ನುವಂಥ ಮನಸ್ಥಿತಿಯಿಂದ ಎಲ್ಲರೂ ಸಹ ಅವರವರ ಕಲ್ಲು ತೂರಾಟ ಮಾಡುವುದು, ಬೇರೆ ರೀತಿಯ ಘರ್ಷಣೆಗಳನ್ನು ಮಾಡುವುದನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಗಣೇಶ ಮೆರವಣಿಗೆ ಅಥವಾ ಈ ರೀತಿಯಾದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮುಂದುವರಿತಾ ಇತ್ತು. ಸರಿಯಾದ ಕ್ರಮ ತೆಗೆದುಕೊಳ್ಳದಿರೋದ್ರಿಂದ ಮತ್ತೆ ಮುಂದುವರಿತಾ ಇದೆಯಾ? ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಯಾಕೆ ಹಿಂದೂಗಳ ಹಬ್ಬ ಇರ್ಬೋದು, ಅದು ಹಿಂದೂಗಳು ಮಾಡುವಂಥ ಈ ಪ್ರೊಸೆಷನ್ ಇದೆ, ಅದ್ರ ಮೇಲೆ ಮಾತ್ರ ಯಾಕೆ ಕಲ್ಲು ತೂರಾಟ ಆಗ್ತಾ ಇದೆ? ಬೇರೆ ಮುಸಲ್ಮಾನರು ಇರ್ಬೋದು, ಬೇರೆಯವರು ಇರ್ಬೋದು, ಅವ್ರು ಮಾಡುವಂಥ ಪ್ರೊಸೆಷನ್ಗಳಿಗೆ ಎಲ್ಲೂ ಸಹ ಕಲ್ಲು ತೂರಾಟ ಆಗ್ತಾ ಇಲ್ಲ. ಖಾಲಿ ಹಿಂದೂ ಮೆರವಣಿಗೆಗಳ ಮೇಲೆ ಮಾತ್ರ ಈ ರೀತಿಯ ಟಾರ್ಗೆಟ್ ಯಾಕೆ ಹಿಂದೂಗಳು ಆಗ್ತಾ ಇದ್ದಾರೆ? ಹಿಂದೂಗಳು ಏನೋ ಸಾಫ್ಟ್ ಟಾರ್ಗೆಟ್ ಆಗಿದ್ದಾರೆ ಈ ರಾಜ್ಯದಲ್ಲಿ ಅನ್ನುವಂಥ ಪ್ರಶ್ನೆ ಹಿಂದೂಗಳನ್ನು ಖಂಡಿತ ಕಾಡ್ತಾ ಇದೆ. ಸರ್, ರಾಜ್ಯದ 14 ಜಿಲ್ಲೆಗಳಲ್ಲಿ ಆರೋಗ್ಯ ಸೇವೆ ಬಂದಾಗಿದೆ, ಡಯಾಗ್ನೋಸ್ಟಿಕ್ ಸೆಂಟರ್ಗಳೆಲ್ಲ ಬಂದಾಗಿದೆ. ಕರ್ನಾಟಕದಲ್ಲಿ ಆರೋಗ್ಯ ಸೇವೆ ಮಾತ್ರ ಅಲ್ಲ, ಎಲ್ಲ ಸವಲತ್ತುಗಳು ಬಂದಾಗ್ತವೆ, ಒಂದೊಂದಾಗಿ ಬಂದಾಗ್ತಾಯಿದೆ. KSRTCಯನ್ನು ನೀವು ನೋಡ್ತಾನೆ ಇದ್ದೀರಿ. ಈಗ ಹೆಲ್ತ್ ಸೆಕ್ಟರ್ಗೆ ಬಂದಾಗ, ನಾವು ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲಿ ಹೋದಾಗ ಯಾವುದೇ ರೀತಿಯ ಮೆಡಿಸಿನ್ಸ್ಗಳ ಲಭ್ಯತೆ, ಎಮರ್ಜೆನ್ಸಿ ಮೆಡಿಸಿನ್ಗಳ ಲಭ್ಯತೆ ಇರುವುದಿಲ್ಲ. ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೆಲವು ಡಾಕ್ಟ್ರುಗಳು ತಾವೇ ತಮ್ಮ ಜೇಬಿನಿಂದ ಪ್ರೈವೇಟ್ ಮೆಡಿಕಲ್ ಶಾಪಿನ ಮೆಡಿಸಿನನ್ನು ತಂದು ಪೇಷಂಟಿಗೆ ಕೊಟ್ಟದನ್ನು ನಾನು ನೋಡ್ತಾನೆ ಇದ್ದೇನೆ. ಎಮರ್ಜೆನ್ಸಿ ಮೆಡಿಸಿನ್ಸ್ ಅವರಿಗೆ ಸಿಕ್ಕದಿದ್ದಂಥ ಒಂದು ಪರಿಸ್ಥಿತಿ. ಬಡವರು ತುಂಬ ಪರದಾಟವನ್ನು ಮಾಡ್ತಾ ಇದ್ದಾರೆ. ಒಂದು ಹೆಲ್ತ್ ಸೆಕ್ಟರ್ ಈ ರೀತಿ ಫೇಲಿಯರ್ ಆಗೋದು ನಾವು ಭಾರತ ದೇಶದ ಯಾವ ರಾಜ್ಯದಲ್ಲಿ ಸಹ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಒಂದು ಕಡೆ ಬಾಣಂತಿಯರ ಸಾವಾಗಿದ್ದನ್ನು ನೋಡಿದ್ದೇವೆ, ಇನ್ನೊಂದು ಕಡೆ ಮಿನಿಮಮ್ ಆಗಿ ಏನು ಮೆಡಿಸಿನನ್ನು ನಾವು ಕೊಡಬೇಕು ಆ ಮೆಡಿಸಿನ್ಸ್ಗಳ ಲಭ್ಯತೆ ಸಹ ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸಹ ಇರುವುದಿಲ್ಲ. ಇದ್ದ ಕಡೆ ಸಹ ಕೆಲವು ಕಡೆ ಕಲಪೆ ಮೆಡಿಸಿನ್ಸನ್ನು, ಎಕ್ಸ್ಪೈರಿ ಡೇಟ್ ಆದಂಥ ಮೆಡಿಸಿನನ್ನು ಕೆಲವರು ಸಪ್ಲೈ ಮಾಡೋದನ್ನು ನಾವು ನೋಡಿದ್ದೇವೆ. MRI ಸ್ಕ್ಯಾನು, CT ಸ್ಕ್ಯಾನು ಎಲ್ಲ ಟೋಟಲ್ MRI ಸ್ಕ್ಯಾನ್, CT ಸ್ಕ್ಯಾನ್ ಎಲ್ಲ ದೊಡ್ಡ ವಿಷಯ. ಅದು ಟೋಟಲ್ ಫಸ್ಟಿಗೆ ಫೇಲಿಯರ್ ಆಗಿದೆ. ಡಯಾಲಿಸಿಸ್ ಸಿಸ್ಟಮ್ ಏನು ಪ್ರೈವೇಟ್ ಎಂಟಿಟೀಸ್ಗಳಿಗೆ ಇವರು ಕೊಟ್ಟಿದ್ದಾರೆ, ಡಯಾಲಿಸಿಸ್ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಕೊಡುವಂಥ ಮದ್ದುಗಳೇನಿದೆ ಅದು ಸಹ ಕಳಪೆ ಗುಣಮಟ್ಟದ ಮದ್ದುಗಳನ್ನು ಇವರು ಕೊಡ್ತಾ ಇದ್ದಾರೆ. ಟೋಟಲ್ ಆಗಿ ಇದು ಹೆಲ್ತ್ ಸೆಕ್ಟರ್ ಟೋಟಲ್ ಆಗಿ ಕೊಲಾಪ್ಸ್ ಆಗಿದೆ. ಸತೀಶ್ ಜಾರಕಿಹೊಳಿ ಅವರು ಸಚಿವರು, ಅವರು ನಮ್ಮ ಇಲಾಖೆಯಲ್ಲಿ ಈ ಹಿಂದೆನೂ ಭ್ರಷ್ಟಾಚಾರ ಇತ್ತು, ಈಗೂ ಕಮಿಷನ್ ನಡೀತಾ ಇದೆ, ಮುಂದೇನೂ ಕಮಿಷನ್ ನಡೆಯುತ್ತೆ ಅನ್ನೋಂಥದ್ದು. ಕರ್ನಾಟಕದ ಈಗಿನ ಸರ್ಕಾರದ ಕ್ಯಾಬಿನೆಟ್ನ ಎಲ್ಲ ಮಿನಿಸ್ಟರ್ಗಳು ಇರ್ಬೋದು, ಕರ್ನಾಟಕ ಸರ್ಕಾರದ ನಡತೆ ಇರ್ಬೋದು, ಏನಾಗಿದೆ ಅಂತ ಹೇಳಿದ್ರೆ ಕರಪ್ಷನ್ ಈಸ್ ಅ ನಾರ್ಮ್ ಅನ್ನುವಂಥ ಮನಸ್ಥಿತಿಯಲ್ಲಿ ಇವರು ಸರ್ಕಾರವನ್ನು ನಡೆಸ್ತಾ ಇದೆ. ಅಂದರೆ ಕರಪ್ಷನ್ ನಾರ್ಮಲ್ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ. ಇದ್ರ ಹಿಂದೆ ನಿಮ್ಮ ಎಕ್ಸೈಸ್ ಮಿನಿಸ್ಟ್ರು, ಕ್ಯಾಬಿನೆಟ್ ಮಿನಿಸ್ಟ್ರು, ಸೀನಿಯರ್ ಮಿನಿಸ್ಟ್ರು ಹೇಳಿದ್ದಾರೆ, ನನ್ನ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಸಹ ಕರಪ್ಷನ್ ಇದೆ ಅನ್ನೋದನ್ನು. ಅದೇ ಮಾತನ್ನು ಇವತ್ತು ವೆರಿ ಸೀನಿಯರ್ ಮಿನಿಸ್ಟರ್ ಅಂತ ಒಬ್ಬರು ಸತೀಶ್ ಜಾರಕಿಹೊಳಿ ಅಂತಹ ಒಬ್ಬ ವ್ಯಕ್ತಿ ಓಪನ್ ಆಗಿ ಬಂದು ನನ್ನ ಡಿಪಾರ್ಟ್ಮೆಂಟಲ್ಲಿ ಕರಪ್ಷನ್ ಇದೆ
ಮಾತ್ರ ಅದು ಕೆಳಗಿನ ಮಟ್ಟದ ಆಫೀಸರ್ಗಳ ಮೇಲೆ ಅದನ್ನು ಗೂಬೆಗೊಳಿಸುವಂಥ ಪ್ರಯತ್ನನೂ ಇವರು ಮಾಡ್ತಾ ಇದ್ದಾರೆ. ದ ಕರಪ್ಷನ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ದ ಟಾಪ್. CM ಇರ್ಬೋದು, CMನ ಕುಟುಂಬದವರು ಇರ್ಬೋದು, ಕ್ಯಾಬಿನೆಟ್ ಮಂತ್ರಿಗಳು ಇರ್ಬೋದು, ಅವರಿಗೆ ಬಕೆಟ್ ಹಿಡಿಯೋರಂಥವ್ರು ಇರ್ಬೋದು, ಎಲ್ಲರೂ ಸಹ ಟೋಟಲ್ ಆಗಿ ಕರಪ್ಷನನ್ನು ಮಾಡ್ತಾ ಇದ್ದಾರೆ. ಪೇಪರಲ್ಲಿ ಡೈಲಿ ಬರ್ತಾ ಇದೆ. ಮಾಧ್ಯಮ ಮಿತ್ರ ಸ್ವರವನ್ನು ಸಹ ಇವರು ಅದೊಂದು ಆ್ಯಕ್ಟ್ ಇದೊಂದು ಆ್ಯಕ್ಟನ್ನು ತಂದು ದ್ವೇಷಣ ಭಾಷಣ ತಂದರು. ಅದಲ್ಲಿ ಸಹ ನಮ್ಮ ಮೀಡಿಯಾದವರ ಧ್ವನಿಯನ್ನು ಮುಚ್ಚಿಸುವಂಥ ಪ್ರಯತ್ನ ಆ ಆ್ಯಕ್ಟ್ನಲ್ಲಿ ಸಹ ಆಗಿದೆ. ಬೇರೆ ಬೇರೆ ರೀತಿಯಲ್ಲಿ ಮಾಧ್ಯಮದಲ್ಲಿ ಬರುವಂಥ ಸುದ್ದಿಗಳನ್ನು ಸಹ ಅಲ್ಲೇ ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಬೇಸಿಕ್ ಆಗಿ ಇವರಿಗೆ ಮಾನ ಮರ್ಯಾದೆ ಇಲ್ಲದಂಥ ಒಂದು ಸರ್ಕಾರ ಇವರು ನಡೆಸ್ತಾ ಇದ್ದಾರೆ. 130 ಆಡ್ ಸೀಟ್ ದೊಡ್ಡ ಮ್ಯಾಂಡೇಟ್ ಇದ್ದ ಕಾರಣ ನಾವು ನಡೆದದ್ದೇ ದಾರಿ, ಆ ರೀತಿಯಲ್ಲಿ ನಾವು ಹೇಳಿದ್ದೇ ವೇದವಾಕ್ಯ ಅನ್ನುವಂಥ ರೀತಿಯಲ್ಲಿ ಇವರೆಲ್ಲರೂ ಸಹ ಬಿಹೇವ್ ಮಾಡ್ತಾ ಇದ್ದಾರೆ.